ಬಡವರ ಅನ್ನ ಭಾಗ್ಯದ ಅಕ್ಕಿ ಗಾಳಸಂತೆಗೆ ಸಾಗಿಸಲು ಶೇಖರಿಸಿದ್ದ 4 ಟನ್ ಅಕ್ಕಿ ವಶ. ಆಹಾರ ಇಲಾಖೆ ಅಧಿಕಾರಿಗಳ ದಾಳಿ. ಚಿಕ್ಕೋಡಿ ಉಪವಿಭಾಗೀಯ ದಂಡಾಧಿಕಾರಿಗಳಾದ ಸುಭಾಷ್ ಸಂಪಗಾವಿ ಹಾಗೂ ತಾಲೂಕಾ ದಂಡಾಧಿಕಾರಿಗಳಾದ ರಾಜೇಶ್ ಬುರ್ಲಿ ಅವರ ಮಾರ್ಗದರ್ಶನದಲ್ಲಿ ಖಚಿತ ಮಾಹಿತಿ ಮೇರೆಗೆ ಚಿಕ್ಕೋಡಿ ತಾಲೂಕಾ ಆಹಾರ ನಿರೀಕ್ಷಕರಾದ ಐಶ್ವರ್ಯ ದಿವಟೆ ಮತ್ತು ಆಹಾರ ಶಿರಸ್ತೆದಾರರಾದ ಹನುಮಂತ ಕಾಂಡೇಕರ್ ಮತ್ತು PSI ಸದಲ್ಗ ಇವರ ನೇತೃತ್ವದಲ್ಲಿ ಸುಮಾರು 4 ಟನ್ ಅಕ್ಕಿಯನ್ನು ಸದಲ್ಗ ಪಟ್ಟಣದ ಪ್ರಕಾಶ್ ನಗರದಲ್ಲಿ ವಶಪಡಿಸಿಕೊಳ್ಳಲಾಗಿದೆ. ಸುನೀಲ್ ಬಾಗಡಿ ಎಂಬಾತ ಕಾಳ ಸಂತೆಗೆ ಸಾಗಿಸಲು ಪಡಿತರ ಅಕ್ಕಿಯನ್ನು ಸಂಗ್ರಹಿಸಿದ್ದ ಈ ಬಗ್ಗೆ ಆರೋಪಿಸಲಾಗಿದೆ. ಬಡವರ ಹೊಟ್ಟೆಗೆ ಸೇರಬೇಕಾದ ಅಕ್ಕಿಯನ್ನು ವಶಪಡಿಸಿಕೊಂಡು ಚಿಕ್ಕೋಡಿ ತಾಲೂಕಾ ಆಹಾರ ವಿಭಾಗದ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ಸದಲ್ಗ ಸೇರಿದಂತೆ ಸುತ್ತಲಿನ ಹಳ್ಳಿಗಳಾದ ಬೆಡಕಿಹಾಳ, ಬೋಜ, ಶಮ್ನೇವಾಡಿ, ಶಿರದವಾಡ ಸೇರಿ ಸದಲ್ಗ ಪೊಲೀಸ್ ಠಾಣೆಯ ಹದ್ದಿನಲ್ಲಿ ಬರುವ ಅನೇಕ ಹಳ್ಳಿಗಳಲ್ಲಿ ಪ್ರತಿ ತಿಂಗಳು ಬಡವರಿಗೆ ಸೇರಬೇಕಾದ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ನೆರೆಯ ಮಹಾರಾಷ್ಟ್ರಕ್ಕೆ ದಲ್ಲಾಳಿಗಳಿಂದ ಕಾಳಸಂತೆಯಲ್ಲಿ ರಾಜಾರೋಷವಾಗಿ ಮಾರಾಟ ಮಾಡಲಾಗುತ್ತಿದೆ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ. ಸದರಿ ಘಟನೆ ಕುರಿತು ಸದಲ್ಗ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಮುಂದಿನ ತನಿಖೆ ನಡೆಸಿದ್ದಾರೆ. ಈ ಕುರಿತು ಸಮಾಜ ಸೇವಕರಾದ ಚಂದ್ರಕಾಂತ್ ಹುಕ್ಕೇರಿ ಅವರು ಸರ್ಕಾರಕ್ಕೆ ಮನವಿ ಮಾಡಿದ್ದು ಹೇಗೆ ಎಂಬುದನ್ನು ನೀವೇ ಕೇಳಿ. ಸರ್ಕಾರ ಯಾರು ಉಪವಾಸ ಮಲಗಬಾರ್ದು ಈ ದೃಷ್ಟಿಯಿಂದ ಅನ್ನಭಾಗ್ಯ ಯೋಜನೆ ಜಾರಿ ತಂದದ ಭಾಳ ಒಳ್ಳೆಯ ಯೋಜನೆ ಐತಿ. ಅನ್ನಭಾಗ್ಯ ಯೋಜನೆಯೊಳಗೆ ಏನಾಗೈತಿ, ಪ್ರತಿ ಮನುಷ್ಯಗೆ 10 ಕಿಲೋ ಅಕ್ಕಿ ಕೊಡತ್ತಾರು. 10 ಕಿಲೋ ಅಕ್ಕಿ ಹೆಚ್ಚಾಗ್ತೈತಿ. ಹೆಚ್ಚಾದ ಕಾರಣ ಏನು ಮಾಡಿದ್ರು, ಉಳಿದ ಅಕ್ಕಿ ಎಲ್ಲ ಮಾರಕದಾರ ಕಾಳಸಂತೆದೊಳಗೆ. ಆ ಕಾಳಸಂತೆದೊಳಗೆ ಅಕ್ಕಿ ಮಾಡಿದ ಸದಲ್ಗಾದೊಳಗೆ ಚಿಕ್ಕೋಡಿ SC ಸಾಹೇಬರಾದಂಥ ಸಂಪಗಾವಿ ಸಾಹೇಬರು ಮತ್ತು ತಹಶೀಲ್ದಾರ್ ಸಾಹೇಬರಾದಂಥ ರಾಜೇಶ್ ಬುರ್ಲಿ ಇವರಿಗೆ ನಿಖರ ಮಾಹಿತಿ ಸಿಕ್ಕ ಕಾರಣ ಇವರ ಸಲಹೆ ಪ್ರಕಾರ ಚಿಕ್ಕೋಡಿಯ ಆಹಾರ ಇಲಾಖೆ ಅಧಿಕಾರಿಗಳು, ಆಹಾರ ಇಲಾಖೆ ಅಧಿಕಾರಿಗಳಾದಂಥ ದಿವಟೆ ಮೇಡಮು ಮತ್ತು ಕಾಂಡೇಕರ್ ಸಾಹೇಬರು ರೇಡ್ ಹಾಕಿದ್ದಾರೆ. ಸದನದೊಳಗೆ ರೇಡ್ ಹಾಕಿ ಸುಮಾರು 4 ಟನ್ನದಷ್ಟು ಅಕ್ಕಿ ವಶಪಡಿಸ್ಕೊಂಡಾರೆ. ರೇಷನ್ ಅಕ್ಕಿ ಜನರಿಗೆ ಕೊಡಬೇಕಾದಂಥ ರೇಷನ್ ಅಕ್ಕಿ, ಪಡಿತರ ಅಕ್ಕಿ ಏನೈತಿ ವಶಪಡಿಸ್ಕೊಂಡು ಅವ್ರ ಮ್ಯಾಗ ಕೇಸ್ ದಾಖಲು ಮಾಡಿದ್ದಾರೆ. ಸದರ್ಗ ಪೊಲೀಸ್ ಸ್ಟೇಷನ್ PSI ಸಾಹೇಬರು ಮತ್ತು ಆಹಾರ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿ ಅದನ್ನ ಅಕ್ಕಿ ಏನೈತಿ ತೊಗೊಂಡಿದ್ದರು. ಅದಕ್ಕೆ ಸರ್ಕಾರಕ್ಕೆ ನಾನು ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ, ಈ ಅಕ್ಕಿ ಏನು ಪ್ರಮಾಣ ಕೊಡೋದಿಲ್ಲ, ಅಕ್ಕಿ ಬದಲಾಗಿ ಮತ್ತೇನ್ರಿ ಬೇರೆ ಪರ್ಯಾಯವಾಗಿ ಬೇರೆ ಹಣ ಕೊಡ್ರಿ ಅಥವಾ ಮತ್ತೇನ್ರಿ ಜೋಳ ಗೋಧಿ ಇಂಥದ್ದೇನಾರ ಕೊಟ್ಟರೆ ಜನರಿಗೆ ಅನುಕೂಲ ಆಗ್ತೈತಿ. ಅಕ್ಕಿಗೆ 10 ಕಿಲೋ ಕೊಡೋದ್ರಿಂದ ಹೆಚ್ಚಾಗೈತಿ. ಅದಕ್ಕೆ ದಯಮಾಡಿ ಸರ್ಕಾರದೊಳಗೆ ಈ ಯೋಜನೆದೊಳಗೆ ಬದಲಾವಣೆ ಮಾಡಬೇಕು. ಮತ್ತು ಇದೇ ಪ್ರಕಾರ ಆಹಾರ ಇಲಾಖೆದವರು ಮತ್ತು ಉಪವಿಭಾಗಾಧಿಕಾರಿ ತಹಶೀಲ್ದಾರ್ ಸಾಹೇಬರು ಜನರಿಗೆ ಎಲ್ಲಿ ಅನ್ಯಾಯ ಆಕೈತೆ ಅದ್ರ ಬಗ್ಗೆ ಗಮನ ಹರಿಸಿ ಒಳ್ಳೆ ಕೆಲಸ ಮಾಡಿದ್ದೀರಿ. ಅದಕ್ಕೆ ತಮಗೂ SC ಸಾಹೇಬರಿಗೆ, ತಹಶೀಲ್ದಾರ್ ಸಾಹೇಬರಿಗೆ ಮತ್ತು ಆಹಾರ ಇಲಾಖೆಯಲ್ಲಿ ತಮ್ಮ ವಾಹಿನಿ ಮುಖಾಂತರ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ. ಬ್ಯೂರೋ ರಿಪೋರ್ಟ್ ಮಹಾವೀರ್ ಚಿಂಚಣೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.